everyone. I am Maitri from Rankbook Learning and Software Solutions. Yeah. In today's class, we are discuss about ages. Ages based ಮೇಲೆ problems ನೋಡೋಣ. And ಈ ages problems ಬ್ಯಾಂಕಿಂಗ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ನೀವು ರೈಲ್ವೆ ಎಕ್ಸಾಮ್ಸ್ ಏನು ಬರೀತೀರಾ ಆ ಎಕ್ಸಾಮ್ಸ್ಗೆ ಬರುತ್ತೆ, ಮತ್ತು SSC ಎಕ್ಸಾಮಿಗೆ ಬರುತ್ತೆ. ಸುಮಾರು ಯಾವ್ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸ್ಗೆಲ್ಲ ಈ ಏಜಸ್ ಪ್ರಾಬ್ಲಮ್ಸು ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಏನು ಬೇಸಿಕ್ಸ್ ಅಂತ ಇಲ್ಲ, ಪ್ರಾಬ್ಲಮ್ ನೋಡ್ತಾ ಬೇಸಿಕ್ಸ್ ಹೇಗಿದೆ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ನೋಡ್ಕೊಂಡು ಹೋಗೋಣ. ಓಕೆ, ಏಜಸ್ ಮೇಲೆ ಫಸ್ಟ್ ಪ್ರಾಬ್ಲಮ್ ನೋಡೋಣ ಇವತ್ತು. ಫಸ್ಟ್ ಪ್ರಾಬ್ಲಮ್ನ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಏನು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅನ್ನೋದನ್ನ ಕರೆಕ್ಟ್ ಆಗಿ ಓದ್ಕೋಬೇಕು. ಆಯ್ತಾ? ಫಸ್ಟ್ ಪ್ರಾಬ್ಲಮ್ ನೋಡೋಣ. ದ ಏಜಸ್ ಆಫ್ ಎ ಅಂಡ್ ಬಿ ಆರ್ ಪ್ರೆಸೆಂಟ್ಲಿ ಇನ್ ದ ರೇಷಿಯೋ ಆಫ್ 3:5. 9 years ago. 9 years ago means ಅಂದ್ರೆ ಹಿಂದೆ, 9 ವರ್ಷದ ಹಿಂದೆ ago, this ratio will become 12:23. 12:23. They are given presently 3:5 ಇದೆ. 9 years ago our ages ratio ಎಷ್ಟಿತ್ತು? 12:23. What is the present age of A? What is the present age of A? ಈ ತರ ಕ್ವೆಶ್ಚನ್ಸ್ ಕೇಳ್ತಾರೆ. ಇಲ್ಲಿ ನಾವು ಬೇಸಿಕ್ ಆಗಿ ರೆಗ್ಯುಲರ್ ಮೆಥಡ್ ಅಲ್ಲಿ ಹೇಗೆ ಮಾಡ್ತೀವಿ ಅದನ್ನು ನೋಡೋಣ. ಅದ್ರ ಜೊತೆಗೆ ಶಾರ್ಟ್ ಟ್ರಿಕ್ ಅಲ್ಲಿ ಮಾಡಿದಾಗ ಹೇಗೆ ಮಾಡ್ಬೋದು, ಟೈಮ್ನ ಶಾರ್ಟ್ ಟೈಮ್ ಅಲ್ಲೇ ನಾವು ಹೇಗೆ ಆನ್ಸರ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗ ಫಸ್ಟ್ ಬೇಸಿಕ್ ಅಲ್ಲಿ ಹೇಗೆ ಮಾಡಬೇಕು ಅದನ್ನ ನೋಡೋಣ. ಫಸ್ಟ್ ಅವ್ನು ಏನ್ ಕೊಟ್ಟಿದ್ದಾನೆ, ಯೂಶುವಲಿ ನಾವ್ ಏನ್ ಮಾಡ್ತೀವಿ ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ 3:5 ಅಂತ ಕೊಟ್ಟಿರೋದನ್ನ ಫಸ್ಟ್ ನಾವು ಏನಂತ ತಗೋತೀವಿ, 3x 5x ಅಂತ ತಗೋತೀವಿ. Ages of A and B is presently in the ratio of, ಏನ್ ರೇಷಿಯೋ ಕೊಟ್ಟಿರ್ತಾನೆ ಆ ರೇಷಿಯೋನ 3:5 ಕೊಟ್ಟಿದ್ದಾನೆ. We are consider that one 3x 5x ಅಂತ ತಗೊಳ್ತೀವಿ. Next continue. 9 years ago this ratio will become 12:23. This one is present age. This one is present age. ಆಯ್ತಾ? 9 years ago ಅಂದ್ರೆ 9 ವರ್ಷದ ಹಿಂದೆ. 9 years ago ಅಂದ್ರೆ we are consider 3x minus 9 by 5x minus 9. ಆಗ 9 ವರ್ಷದಿಂದ ಏನ್ ರೇಷಿಯೋ ಕೊಟ್ಟಿದೆ, we are consider that one 12:23. we can write that one 12/23 ಅಂತ ಬರೆಯೋಣ. 12/23. Now you cross multiply this one. ಇದನ್ನ ಇಲ್ಲಿ cross multiply ಮಾಡಬೇಕು and this one to here. Cross multiply ಮಾಡಿದಾಗ ಏನ್ ಬರುತ್ತೆ, 23 into 3x minus 9 is equal to 12 into 5x minus 9. 5x minus 9. Now you multiply these two. What are you getting? 69x minus 23 into 9 madadre you are getting 207 is equal to 12 into 5x means 60x. 12 into 9 means 107. You are getting like this. Now you simplify. Variables ಎಲ್ಲ x variables ಎಲ್ಲ one side ತಗೊಬನ್ನಿ, ಕಾನ್ಸ್ಟೆಂಟ್ಸ್ ಎಲ್ಲ ಒಂದು ಕಡೆ ತಗೊಳ್ಳೋಣ. 69x 60x ನ ಈ ಕಡೆ ತಗೊಂಡ್ರೆ ನಿಮ್ಗೆ ಉಳ್ಕೊಳ್ಳೋದು ಎಷ್ಟು, 9x ಅಲ್ವಾ? ಸೇಮ್ ಥಿಂಗ್ here 208 this one. 208 ಅಲ್ಲಿ 107 ಅನ್ನ ಮೈನಸ್ ಮಾಡಿದ್ರೆ we are getting, wait a minute, this one, this is 207 and this is 208. Now ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ you are getting 99 ಬರುತ್ತಲ್ವಾ? 9x equal to 99. then x equal to ಎಷ್ಟಾಗುತ್ತೆ, 11 ಆಗುತ್ತೆ. x equal to 11. but they are asking, ಏನ್ ಕೇಳಿದರೆ, what is the present age of A? present age ಗೆ ಏನ್ ರೇಷಿಯೋ ಕೊಟ್ಟಿದ್ದಾನೆ ಅವನು, 3x ಕೊಟ್ಟಿದ್ದಾನೆ. x ಗೆ ವ್ಯಾಲ್ಯೂ ಗೊತ್ತಾಗಿದೆ ನಿಮಗೆ 11. 11 into 3 ಮಾಡಿದ್ರೆ what you getting, 3 into 11 ಮಾಡಿದ್ರೆ 33. present age of A is ಏನಾಗುತ್ತೆ, 33 is the answer. ಇದು ರೆಗ್ಯುಲರ್ ಮೆಥಡ್. ಗೊತ್ತಾಯ್ತಲ್ವಾ ನಾನು ಏನ್ ಮಾಡಿದ್ದೀನಿ ಅಂತ? ಫಸ್ಟ್ ಪ್ರೆಸೆಂಟ್ ಏಜ್ ರೇಷಿಯೋ ಕೊಟ್ಟಿದ್ದಾನೆ, we have considered that one 3x ಮತ್ತೆ 5x ಅಂತ ತಗೊಳ್ತೀವಿ. ಅದಾದ್ಮೇಲೆ 9 years ago ಅಂತ ಕೊಟ್ಟಿದ್ದಾನೆ, minus 9 previous 9 years ago ಅಂದ್ರೆ 3x minus 9 by 5x minus 9 equal to, ಆಗ ರೇಷಿಯೋ ಏನು ಕೊಟ್ಟಿದ್ದಾನೆ, 12:23.
ನಾವು ಆಫ್ಟರ್ ದಟ್ ವಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇವಾಗ ಗೆಟಿಂಗ್ x equal to 11 ಬರುತ್ತೆ. ಅವನು ಪ್ರೆಸೆಂಟೇಜ್ ಆಫ್ ಎ ಕೊಟ್ಟಿದ್ದಾನೆ ಅಂದ್ರೆ ಪ್ರೆಸೆಂಟೇಜ್ ಆಫ್ ಎ ಏನ್ ಕೊಟ್ಟಿದ್ದಾನೆ ಇಲ್ಲಿ ಅವನು 3x ಕೊಟ್ಟಿದ್ದಾನೆ. ವಿ ನೋ x ವ್ಯಾಲ್ಯೂ. ಈ x ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 11 ಮಾಡಿದ್ರೆ ಪ್ರೆಸೆಂಟೇಜ್ ಆಫ್ ಎ ಏನ್ ಬರುತ್ತೆ ನಿಮಗೆ 33 ಬರುತ್ತೆ. ಇದು ನೀವು ಮಾಡೋ ಬೇಸಿಕ್ ಮೆಥಡ್. ಇದನ್ನೇ ನಾನು ಇದನ್ನ ಶಾರ್ಟೆಸ್ಟ್ ಮೆಥಡ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಇನ್ನೂ ಒಂದು ಮೆಥಡ್ ಏನಾಗುತ್ತೆ, ಇದು ಗ್ಯಾಪ್ಸ್ ಅಂತ ಹೇಳ್ತೀನಿ. ಇದನ್ನೇನಂತೀವಿ ಗ್ಯಾಪ್ಸ್ ಅಲ್ಲಿ ಮಾಡೋಣ. ಗ್ಯಾಪ್ಸ್ ಏನಾಗುತ್ತೆ ಅಂದ್ರೆ 3:5 ಕೊಟ್ಟಿದ್ದಾನಲ್ವಾ, ಈ 3:5 ಕೊಟ್ಟಿರೋದನ್ನ ನಾವು 3:5 and 12:23 12:23 ಕೊಟ್ಟಿದ್ದಾನೆ. ಇಲ್ಲಿ ಇದಕ್ಕೂ ಇದಕ್ಕೂ ಇರೋ ಡಿಫರೆನ್ಸ್ 9, ಇದಕ್ಕೂ ಇದಕ್ಕೂ ಇರೋ ಡಿಫರೆನ್ಸ್ ಏನು 89. ಯಾ ನೆಕ್ಸ್ಟ್ ಸೇಮ್ ಇದೆರಡು ಡಿಫರೆನ್ಸ್ ನೋಡಿದ್ರೆ 2 ಆಗುತ್ತೆ, ಇದೆರಡು ಡಿಫರೆನ್ಸ್ ನೋಡಿದ್ರೆ 11 ಆಗುತ್ತೆ. ಇದೆರಡು ಡಿಫರೆನ್ಸ್ ಈಕ್ವೇಟ್ ಮಾಡ್ಬೇಕಂದ್ರೆ ಈ 11 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅಂಡ್ ಸೇಮ್ ಥಿಂಗ್ ಇಲ್ಲಿ ಬರೋ 2 ನ ಈ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 33:55. 2 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ what you are getting 24:46. ಈಗ ಡಿಫರೆನ್ಸ್ ನೋಡಿ ಅಗೇನ್ 33 minus 24 ಅಂದ್ರೆ ಅಗೇನ್ you are getting 9. ಈ ಡಿಫರೆನ್ಸ್ ನೋಡಿದ್ರೆ ಅಗೇನ್ you are getting 9. 9 ಬಂತಲ್ವಾ. ಯಾ ಇದೇನಿದು, ಇದು ಪ್ರೆಸೆಂಟೇಜ್ ಅಂಡ್ ಇದನ್ನ ಏನ್ ಕೊಟ್ಟಿದ್ದಾನೆ 9 years ago. 9 years ಇಲ್ಲಿ 9 ಗ್ಯಾಪ್ಸ್ ಆಯ್ತು. ಇದನ್ನ ಏನ್ ಕರಿತೀವಿ ಗ್ಯಾಪ್ಸ್ ಅಂತ ತಗೋತೀವಿ. ಇದನ್ನ 11 2 ಇದನ್ನ 33 ಗ್ಯಾಪ್ಸ್ 55 24 ಗ್ಯಾಪ್ಸ್ 46 ಗ್ಯಾಪ್ಸ್. 33 ಗೂ 24 ಗೂ ಇರೋ ಗ್ಯಾಪ್ಸ್ 9, 55 46 ಇರೋ ಗ್ಯಾಪ್ 9. ಈಗ 9 years ಜೊತೆಗೆ 9 ಗ್ಯಾಪ್ಸ್ ನ ಈಕ್ವೇಟ್ ಮಾಡ್ತೀರಾ. 9 ಗ್ಯಾಪ್ಸ್ ನ ಈಕ್ವೇಟ್ ಮಾಡ್ತೀರಾ. then you are getting 1 year equal to 1 gap. 1 year equal to 1 gap. ಯಾ ಅವ್ನು ಕೇಳಿರೋದೇನಿಲ್ಲಿ ವಾಟ್ ಇಸ್ ದ ಪ್ರೆಸೆಂಟೇಜ್ ಆಫ್ ಎ ಅಂತ ಕೇಳಿದಾನೆ. ಪ್ರೆಸೆಂಟೇಜ್ ಎಷ್ಟು ಗ್ಯಾಪ್ ಇದೆ 33. ಒಂದು ಗ್ಯಾಪ್ಗೆ ಅಥವಾ ಒಂದು ಪಾರ್ಟ್ಗೆ 1 year ಅಲ್ವಾ, ಆಗ ಎಷ್ಟಾಗುತ್ತೆ ಇದು 33 ಗ್ಯಾಪ್ಸ್ ಅಥವಾ ಪಾರ್ಟ್ಸ್ಗೆ 33 years ಆಗುತ್ತೆ. 33 ಇದನ್ನ ಪಾರ್ಟ್ಸ್ ಅಂತಾನೆ ತಗೊಳ್ಳೋಣ. 1 ಪಾರ್ಟ್ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ, 1 ಪಾರ್ಟ್ ಅಂತ ತಗೊಳ್ಳೋಣ ಇದನ್ನ. ಯಾ ಆಗ 33 ಪಾರ್ಟ್ಸ್ಗೆ ಏನಾಗುತ್ತೆ 33 years. ಇದು ಇನ್ನೊಂದು ಮೆಥಡ್ ಆಗಿ ಇನ್ನೂ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಗ್ ನೋಡೋಣ. ಯಾ ಥರ್ಡ್ ಮೆಥಡ್ ನೋಡೋಣ. ಇದು ಸಿಂಪ್ಲೆಸ್ಟ್ ಮೆಥಡ್. ಅವ್ನು ಕೇಳಿರೋದು ಪ್ರೆಸೆಂಟೇಜ್. ಇದು ಈ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವ್ನು ಏನ್ ಆಪ್ಷನ್ಸ್ ಕೊಟ್ಟಿರ್ತಾನೆ ಆ ಆಪ್ಷನ್ಸ್ ನ ಚೆಕ್ ಮಾಡ್ತಾ ಹೋಗ್ತೀನಿ. ಅವ್ನು ಕೊಟ್ಟಿರೋ ಆನ್ಸರ್ಸ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡ್ತಾ ಹೋಗ್ತೀವಿ. ಯಾ ಇಲ್ಲಿ ಅವ್ನು ಕೇಳಿರೋದು ಪ್ರೆಸೆಂಟೇಜ್ ಆಫ್ ಎ ಅಂದ್ರೆ ಈ ಕೊಟ್ಟಿರೋ ನಂಬರ್ಸ್ ಮಲ್ಟಿಪಲ್ಸ್ ಆಫ್ 3 ಆಗಿರ್ಬೇಕು. ಇಲ್ಲಿ 3 ಎ ಎಷ್ಟು ಕೊಟ್ಟಿದ್ದಾನೆ 3 ಕೊಟ್ಟಿದ್ದಾನೆ. ಆ 3 ಏನಿದೆ ಅದು ಮಲ್ಟಿಪಲ್ಸ್ ಆಫ್ ಎ ಆಗಿರ್ಬೇಕು. ಮಲ್ಟಿಪಲ್ಸ್ ಆಫ್ 3 ಏದು ಮಲ್ಟಿಪಲ್ಸ್ ಆಫ್ 3. ಇದು 3 ಇಂದ ಡಿವೈಡ್ ಆಗುತ್ತಾ, ಎಸ್ ಆಗುತ್ತೆ. 33 3 ಇಂದ ಡಿವೈಡ್ ಆಗುತ್ತಾ, ಆಗುತ್ತೆ. ಬಟ್ ಇದೆರಡು ಆಗಲ್ಲ ಅಲ್ವಾ, ಅದೆರಡು ಆಗಲ್ಲ. ಮ್ಯಾಮ್ ಇಲ್ಲಿ 2 ಬಂದ್ಬಿಟ್ಟಿದೆ ಆನ್ಸರ್ ಯಾವುದು ಅಂತ ಆಗ್ತೀರಾ. ಯಾ ಅದಕ್ಕೂ ಏನ್ ಮಾಡ್ಬೇಕು, ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಬಟ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ 9 years ago ಅಂತ ಕೊಟ್ಟಿದ್ದಾನೆ. 9 years ago ಅಂದ್ರೆ ಇವೆರಡರಿಂದ 9 ಅನ್ನ ಮೈನಸ್ ಮಾಡಿ ಅದು 12 ಇಂದ ಡಿವೈಡ್ ಆಗಬೇಕು. ಅದು 12 ಇಂದ ಡಿವೈಡ್ ಆಗಬೇಕು. ಇಲ್ಲಿ 27 ಇದೆ. 27 minus 9 ಮಾಡಿದ್ರೆ ಎಷ್ಟಾಯ್ತು 18 ಆಯ್ತು. ಇದು 12 ಇಂದ ಡಿವೈಡ್ ಆಗುತ್ತಾ, ನೋ. ದೆನ್ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 33 ಅಗೇನ್ ಯು ಮೈನಸ್ 9 ಮಾಡಿ 33 ಅಲ್ಲಿ 9 ಮಾಡಿದ್ರೆ ಎಷ್ಟು ಬಂತು 24. 24 12 ಇಂದ ಡಿವೈಡ್ ಆಗುತ್ತೆ, ಮಲ್ಟಿಪಲ್ ಆಫ್ 12. ದೆನ್ ಕರೆಕ್ಟ್ ಆನ್ಸರ್ ಇಸ್ 33. ಇದು ಶಾರ್ಟೆಸ್ಟ್ ಮೆಥಡ್. ಇಷ್ಟು ಶಾರ್ಟೆಸ್ಟ್ ಮೆಥಡ್ ಅಲ್ಲೇ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಮಾಡಬೇಕು. ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಾನು 3x 5x ಆ ತರ ಎಲ್ಲ ತಗೊಂಡ್ ಮಾಡ್ತೀನಿ ಅಂದ್ರೆ ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್. ಫಾಸ್ಟ್ ಆಗಿ ಮಾಡೋದಕ್ಕಾಗುತ್ತೆ. ಅರ್ಥ ಆಗಿದೆ ಅಲ್ವಾ ಏನ್ ಮಾಡಿದೀನಿ ಅಂತ. ಯಾ ಇದೇ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈಸಿ ಅನ್ಸುತ್ತೆ ನಿಮಗೆ. Shall we go next one? Yeah, next one ನೋಡೋಣ. Read question properly. The respective ratio of the present age of mother and daughter. Mother ಮತ್ತೆ daughter ರೆಸ್ಪೆಕ್ಟಿವ್ ಏಜ್ ರೇಷಿಯೋ ಕೊಟ್ಟಿದ್ದಾನೆ 7:1. ಇದನ್ನು ನಾನು ಏನೀಗ ಆನ್ಸರ್ ಅಲ್ಲಿ ನೋಡ್ಬಿಟ್ಟು ವೆರಿಫೈ ಮಾಡಿದ್ವಿ, ಸೇಮ್ ಹಾಗೆ ಮಾಡೋಣ. ಕ್ವೆಶ್ಚನ್ ಆನ್ 4 years
ago the respective ratio of the age was 4 ವರ್ಷದ ಹಿಂದೆ ಮದರ್ ಏಜು 19:1 ಪ್ರೆಸೆಂಟ್ 7:1 ಇದೆ. 4 years ago 19:1 ಇದೆ. ಅವ್ನು ಕೇಳಿರೋ ಕ್ವೆಶನ್ ಏನು, ವಾಟ್ ವಿಲ್ ಬಿ ದ ಮದರ್ಸ್ ಏಜ್ 4 years ಫ್ರಮ್, ಈಗಿಂದ 4 years ಏನು ಮದರ್ಸ್ ಏಜು ಪ್ರೆಸೆಂಟ್ ಏಜು 4 years ಆದ್ಮೇಲೆ ಏನಾಗುತ್ತೆ ಅಂತ ಕೇಳಿದೆ. 4 years ಇಲ್ಲಿ ಕೊಟ್ಟಿರೋ ಆನ್ಸರ್ಸ್ ಇಷ್ಟುವೆ 4 years ಆದ್ಮೇಲೆ ಮದರ್ ಏಜು ಎಷ್ಟಿದೆ ಅಂತ ಕೊಟ್ಟಿದ್ದಾನೆ. ನಾವು ಇದರಿಂದ ಡಿವೈಡ್ ಆಗುತ್ತಾ ಅಂತ ನೋಡೋದಕ್ಕೂ ಮುಂಚೆ 4 years ಈಗ 7 ಇಂದ ಇದೆಲ್ಲ ಡಿವೈಡ್ ಆಗುತ್ತಾ ಅಂತ ನೋಡ್ಬೇಕು. 7 ಇಂದ ಇದೆಲ್ಲ ಡಿವೈಡ್ ಆಗುತ್ತಾ ಅಂತ ನೋಡ್ತೀರ. 42 ಆಗುತ್ತಾ 7 ಇಂದ, ಆಗುತ್ತಲ್ವಾ? 42 ಆಗುತ್ತೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಇನ್ನೊಂದು ಮಾಡೋಣ. ಏನ್ ಮಾಡೋಣ, ಅವನೇ ಕೇಳ್ಬಿಟ್ಟಿದ್ದಾನೆ. ಇಲ್ಲಿ ಕೊಟ್ಟಿರೋ ಆನ್ಸರ್ ಎಲ್ಲ 4 years ಆದ್ಮೇಲೆ ಮದರ್ ಏಜು ಅಂತ -4 ಮಾಡಿಕೊಂಡು ಪ್ರತಿಯೊಂದನ್ನು ಆ -4 ಮಾಡಿದಾಗ ಈ 7 ಇಂದ ಅದು ಡಿವೈಡ್ ಆಗುತ್ತಾ ಅಂತ ನೋಡ್ಬೇಕು. 7 ಇಂದ ಡಿವೈಡ್ ಆಗುತ್ತಾ. 42 -4 ಮಾಡಿದ್ರೆ ನಿಮ್ಗೆ 38 ಬರುತ್ತೆ. 38 is not divisible by 7. ನೆಕ್ಸ್ಟ್ 38 - 4 34 ಬರುತ್ತೆ. 34 ಬಂದ್ರೆ that one is not divisible by 7. ಇದು ಬರಲ್ಲ. ನೆಕ್ಸ್ಟ್ ಒನ್ 46 ಇಯರ್ ಇದೆ. 46 ಅಲ್ಲಿ 4 years ನ ಮೈನಸ್ ಮಾಡ್ಬೇಕು ಪರ್ಸೆಂಟೇಜ್ ಗೆ. 4 years ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 42 7 ಇಂದ ಡಿವೈಡ್ ಆಗುತ್ತಲ್ವಾ? ಆಗುತ್ತೆ. ದೆನ್ ಇದು ಆಗಲ್ಲ. ಆನ್ಸರ್ ಏನಾಗುತ್ತೆ ಅಲ್ಲಿಗೆ? 46 year. ದಿಸ್ ಇಸ್ ದ ಶಾರ್ಟೆಸ್ಟ್ ಮೆಥಡ್. ಈ ಶಾರ್ಟೆಸ್ಟ್ ಮೆಥಡ್ ಅಲ್ಲಿ ಮಾಡ್ಬೇಕು. ಕರೆಕ್ಟ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಪ್ರೆಸೆಂಟ್ ರೇಷಿಯೋ ಕೊಟ್ಟಿದ್ದಾನೆ 7:1. ನೆಕ್ಸ್ಟ್ 4 years ago 4 ವರ್ಷದ ಹಿಂದೆ 4 years ago the respective ratio of their ages 19:1 ಇದೆ. ಅವನು ಕೇಳ್ತಾ ಇದ್ದು ವಾಟ್ ವಿಲ್ ಬಿ ದ ಮದರ್ಸ್ ಏಜ್ 4 years ಫ್ರಮ್ ನೌ. 4 ವರ್ಷ, ಈ ಪ್ರೆಸೆಂಟ್ ಏಜ್ ಇಂದ 4 ವರ್ಷ ಆದ್ಮೇಲೆ ಆ ಮದರ್ದು ಏಜ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಮದರ್ ಏಜ್ ಏನಾಗುತ್ತೆ ಅನ್ನೋದಕ್ಕೆ ಏನ್ ಮಾಡ್ಬೇಕು, 4 ವರ್ಷದ ಆದ್ಮೇಲೆ ಇರೋದು ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ. ಅಂದ್ರೆ 4 ಮೈನಸ್ ಮಾಡಿದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಎಲ್ಲದರಿಂದ 4 ಮೈನಸ್ ಮಾಡಿ, 4 ಮೈನಸ್ ಮಾಡಿ ಈ 7 ಇಂದ ಯಾವ ನಂಬರ್ ನಿಮ್ಗೆ ಡಿವೈಡ್ ಆಗುತ್ತೆ, ಮಲ್ಟಿಪಲ್ ಆಫ್ 7 ಅಂತ ಬರುತ್ತೆ. ದಟ್ ಒನ್ ಇಸ್ ದ ಆನ್ಸರ್. ಇದು ಬರಲ್ಲ, ಇದು ಬರಲ್ಲ, 46 ಬರುತ್ತೆ. ದಟ್ ಇಸ್ ದ ಆನ್ಸರ್. ಇದೇ ಶಾರ್ಟೆಸ್ಟ್, ತುಂಬಾ ಈಸಿಯೆಸ್ಟ್ ಮೆಥಡ್. ಪ್ರಾಕ್ಟೀಸ್ ಮಾಡಿ ಅಷ್ಟೇ. ನೆಕ್ಸ್ಟ್ ಒನ್. Average age of A, B and C is 10 years. Less than age of C. Average age A, B, C do average age is 10 years less than 10 ವರ್ಷ ಕಡಿಮೆ. ಯಾರ ಏಜ್ಗೆ? The age of C. Next, if ratio of age of A, B and C is 3:4:5, then what is the sum of age of A and C ಕೊಟ್ಟಿದ್ದಾನೆ. ಫಸ್ಟ್ ಅವನು ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, we are writing that one. A, B, C ಕೊಟ್ಟಿದ್ದಾನೆ. A is to B is to C. ರೇಷಿಯೋ ಏನು? 3:4:5 ಅಂತ ಕೊಟ್ಟಿದ್ದಾನೆ. 3:4:5 ಅಂತ ಕೊಟ್ಟಿದ್ದಾನೆ. ಅವನು ನಮಗೆ ಕೇಳಿರೋದೇನು, ವಾಟ್ ಈಸ್ ದ ಸಮ್ ಆಫ್ ದ ಏಜಸ್ ಆಫ್ ಎ ಅಂಡ್ ಸಿ ಕೇಳಿದಾನೆ. ಇದೆರಡರದು ಸಮ್ 3 + 5 ಮಾಡಿದ್ರೆ ಎಷ್ಟು ಪಾರ್ಟ್ ಆಯ್ತು? 8 ಪಾರ್ಟ್ಸ್. ಇದೆರಡನ್ನು ಆಡ್ ಅಪ್ ಮಾಡ್ಬೇಕು. ಸಮ್ ಕೇಳಿದಾನೆ. ಈಗ ಇಲ್ಲಿ ಕೊಟ್ಟಿರೋ ಆನ್ಸರ್ ಅಲ್ಲಿ 8 ಇಂದ ಯಾವ್ಯಾವ್ದು ಡಿವೈಡ್ ಆಗುತ್ತೆ? ಒಂದೇ ಒಂದ್ ಬಂದ್ರೆ ಅದೇ ಆನ್ಸರ್, ಬರ್ಲಿಲ್ಲ ಮಲ್ಟಿಪಲ್ಸ್ ಬಂದ್ರೆ ಕಂಟಿನ್ಯೂ ಮಾಡೋಣ. ಈ 8 ಇಂದ 80 ಡಿವೈಡ್ ಆಗುತ್ತಾ? ಆಗುತ್ತೆ. 72 ಆಗುತ್ತಾ? ಆಗುತ್ತೆ. 85 ನಾಟ್ ಡಿವೈಡ್. 78 ನಾಟ್ ಡಿವೈಡ್. 8 ಇಂದ ಇವೆರಡು ಡಿವೈಡ್ ಆಗಲ್ಲ. ಎಲ್ಲಿ 2 ಆನ್ಸರ್ ಬಂತು. ಇನ್ನೊಂದು ಇಂಟ್ ಕೊಟ್ಟಿದ್ದಾನೆ. ಅವನು ಏನ್ ಕೊಟ್ಟಿದ್ದಾನೆ, ಆವರೇಜ್ ಏಜ್ ಆಫ್ ಎ ಬಿ ಸಿ ಇಸ್ 10 years ಲೆಸ್ ದಾನ್ ದ ಏಜ್ ಆಫ್ ಸಿ ಅಂತ ಕೊಟ್ಟಿದ್ದಾನೆ. ಆವರೇಜ್ ಏಜ್, ನೀವು ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಡಿಫರೆನ್ಸ್ ನೋಡಿ, 3ಗೂ 4ಗೂ ಇರೋ ಡಿಫರೆನ್ಸ್ 1, 4ಗೂ 5ಗೂ ಇರೋದು 1. ಹಾಗೇನಾಗುತ್ತೆ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಆವರೇಜ್ ಏನಾಗುತ್ತೆ ಇದಕ್ಕೆ? ಎ ಬಿ ಸಿ ಆವರೇಜು 4 ಪಾರ್ಟ್ಸ್ ಆಯ್ತು. ಎ ಬಿ ಸಿ ಆವರೇಜ್ ಆಫ್ ಎ ಬಿ ಸಿ ಏನಾಯ್ತು? 4 ಪಾರ್ಟ್ಸ್ ಆಯ್ತು. ಯಾವುದ್ರ ಜೊತೆ ಕಂಪೇರ್ ಮಾಡಿದರೆ? ಈಸ್ 10 years ಲೆಸ್ ದಾನ್ ದ ಏಜ್ ಆಫ್ ಸಿ. ಏಜ್ ಆಫ್ ಸಿ ಏನಿದೆ ಇಲ್ಲಿ? ಇದು 5 ಪಾರ್ಟ್ಸ್ ಇದೆ. ಇದು 5 ಪಾರ್ಟ್ಸ್. ಇದೆರಡಕ್ಕೂ ಡಿಫರೆನ್ಸ್ ತಗೊಳ್ಳಿ. 1 ಪಾರ್ಟ್ ಆಯ್ತು. ಇದೆರಡಕ್ಕೂ ಡಿಫರೆನ್ಸ್ 1 ಪಾರ್ಟ್ ಆಯ್ತು. ಎಷ್ಟು ಡಿಫರೆನ್ಸ್ ಬರುತ್ತೆ ಅಂತ ಹೇಳಿದಾನೆ ಇಲ್ಲಿ? 10 years. Then 1 part is equal to 10 years. 1 part is equal to 10 years.
ನಿಮಗೆ ಟೋಟಲ್ ಇದೆರಡನ್ನು ಆಡ್ ಮಾಡಿದಾಗ ಏನು ಬಂದಿದೆ 5 + 3 ಮಾಡಿದ್ರೆ 8 ಪಾರ್ಟ್ಸ್. 1 ಪಾರ್ಟ್ಗೆ 10 ಇಯರ್ಸ್ ಅಂದರೆ 8 ಪಾರ್ಟ್ಸ್ ಅಂದರೆ ಏನಾಯಿತು 80 years. 80 years is the answer. Then this is not a correct answer. This is the right answer. 80 parts is the right answer for this question. Okay, ಅರ್ಥ ಆಗಿದೆ ಅನ್ಕೋತೀನಿ. Shall I move next one? Yeah.